ಅಜ್ಜಿ, ಅವರು ನಮ್ಮ ಮನೆ ಗೆಸ್ಟು. ಮನೆಗೆ ಬಂದವ್ರ ಹತ್ರ ಹೀಗ ಮಾತಾಡೋದು? ಅನ್ನೆಸೆಸರಿ ಅವ್ರನ್ನ ಮನೆಗೆ ಕರೆಸಿ ಏನೇನೋ ಕ್ವೆಶ್ಚನ್ ಕೇಳಿ ಈಗಾಗಲೇ ಅವ್ರಿಗೆ ಹರ್ಟ್ ಆಗೋ ಥರ ಮಾಡಿದ್ದೀರಾ. ಈಗ ಮನೆ ಬಿಟ್ಟು ಹೋಗು ಅಂತಿದ್ದೀರಲ್ಲ, ಇದು ತಪ್ಪಲ್ವಾ? ಸುಮ್ನಿರೋ ನೀನು, ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ಅದೆಲ್ಲ ಆಗಲ್ಲ ಅಜ್ಜಿ. ಮೊದಲು ಭೈರವಿ ಹತ್ರ ಸಾರಿ ಕೇಳಿ. ಹೇ ವಿರಾಟ್, ನಮ್ ಸಮಸ್ಯೆಗಳೇ ಬೆಂಕಿಲ್ ಬಿದ್ದು ಒದ್ದಾಡ್ತಾ ಇದೆ, ಅದ್ರ ಮಧ್ಯೆ ನಿಂದೇನೋ? ವಿರಾಟ್ ಪ್ಲೀಸ್, ನೀವ್ ಸುಮ್ನೆ ಇರಿ. ಅಜ್ಜಿ ದೊಡ್ಡವರು, ಅವ್ರು ಏನೋ ಒಂದ್ ಮಾತ್ ಹೇಳಿದ್ರು ಅಂತ ಸಾರಿ ಕೇಳೋದೆಲ್ಲ ಸರಿ ಇರಲ್ಲ. ಹಾಗಲ್ಲ ಭೈರವಿ ಅವರೇ. ಪ್ಲೀಸ್ ವಿರಾಟ್, ಆಕ್ಚುಲಿ ನಿಮ್ಮನೆ ವಿಷಯಕ್ಕೆ ಇಂಟರ್ಫಿಯರ್ ಆಗಿದ್ದು ನನ್ ತಪ್ಪು. ಸಾರಿ ಅಜ್ಜಿ. ಮೇಡಮ್, ಹಬ್ಬದ ದಿನ ಯಾಕೆಲ್ರೂ ಮನ್ಸ್ತಾಪ ಮಾಡ್ಕೋತೀರಾ? ಸಂತೋಷವಾಗಿರಿ. ಎಲ್ಲರ ಮನೇಲೂ ಸಮಸ್ಯೆಗಳು ಸಾಮಾನ್ಯ ಅಲ್ವಾ? ನಿಧಾನವಾಗಿ ಮಾತಾಡಿ ಸರಿ ಮಾಡ್ಕೊಳ್ಳಿ. ನಾನೇನ್ ಬರ್ತೀನಿ. ಮಾಮ್, ಕಳಿಸ್ಬಿಟ್ಟು ಬರ್ತೀನಿ. ಅಕ್ಕ, ಇವಳು ಈ ಥರ ಎಲ್ಲ ಮಾತಾಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೀನು ಬೇಜಾರು ಮಾಡ್ಕೋಬೇಡ ಅಕ್ಕ. ಅಕ್ಕ, ನೀನು ನನಗೆಲ್ಲನೂ ಕೊಟ್ಟಿದ್ಯಾ ಅಕ್ಕ. ನಾನೇ ಪ್ಲ್ಯಾನಿಂಗ್ ಇಲ್ಲದೆ ಅದು ಇದು ಅಂತ ಏನೇನೋ ಮಾಡಕ್ಕೆ ಹೋಗಿ ಎಲ್ಲ ಕಳ್ಕೊಂಡಿತ್ತು. ನೀನೇನೇ ಮಾಡಿದ್ರೂ ಸರಿಯಾಗಿರುತ್ತಕ್ಕ. ಅವಳೇನೋ ಬುದ್ಧಿ ಇಲ್ಲದೆ ಏನೇನೋ ಮಾತಾಡಿದಾಳೆ. ನೀನು ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಓಂಕಾರ್, ಬಾಯಿ ಮುಚ್ಕೊಂಡು ಒಳಗಡೆ ನಡೆದ್ರೆ ಸರಿ. ಈಗ ಮುಂದೆ ಅಥರ್ವಾರ್ನ ಮನೆಯಿಂದ ಹೊರ ಕರ್ಕೊಂಬರೋದಕ್ಕೆ ಏನ್ ಮಾಡ್ತೀಯಕ್ಕ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಜಾನು. ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಮೊನ್ನೆ ಮಾಡಿರೋ ಪ್ಲಾನೇ ಮತ್ತೆ ಇನ್ನೊಂದ್ಸಲ ಮಾಡಿದ್ರೆ ವರ್ಕ್ ಆಗಲ್ವಾ ಅಕ್ಕ? ಇಲ್ಲ ಜಾನು, ಮೊನ್ನೆ ನಡೆದಿದ್ದ ಘಟನೆಯಿಂದ ಎಲ್ರೂ ಅಲರ್ಟ್ ಆಗಿರ್ತಾರೆ. ಸರಿ ಆಯ್ತಕ್ಕ, ಅಷ್ಟಕ್ಕೆ ಯಾಕೆ ಬೇಜಾರ್ ಮಾಡ್ಕೋತಿದ್ಯಾ ನೀನು? ಶ್ರೀಕೃಷ್ಣ ಹೇಳಿರೋ ಮಾತ್ ಕೇಳಿಲ್ವಾ ನೀನು? ಈ ಕ್ಷಣ ಕಳೆದು ಹೋಗುತ್ತದೆ. ಕಷ್ಟದಲ್ಲಿದ್ದಾಗ ಓದಿದ್ರೆ ಮುಂದಿನ ಜೀವನಕ್ಕೆ ಸ್ಫೂರ್ತಿ ಆಗತ್ತೆ. ಅದೇ ಖುಷಿಯಲ್ಲಿದ್ದಾಗ ಓದಿದ್ರೆ ಮುಂದಿನ ಜವಾಬ್ದಾರಿಗಳನ್ನ ನೆನಪು ಮಾಡತ್ತೆ. ನೀನ್ ಏನೇ ಯೋಚನೆ ಮಾಡ್ಬೇಡಕ್ಕ, ಎಲ್ಲ ಸರಿ ಹೋಗುತ್ತೆ. ಗಣಪತಿ ಹಬ್ಬದ ದಿನನಾದ್ರೂ ಅವರಿಬ್ರು ಒಂದಾಗ್ತಾರೆ ಅಂತ ಅನ್ಕೊಂಡೆ. ಅದು ಆಗ್ಲಿಲ್ಲ. ಗಣಪತಿ ಯಾಕೋ ಈ ವಿಷಯದಲ್ಲಿ ಕರುಣೆನೆ ತೋರಿಸ್ತಾ ಇಲ್ಲ. ಎಲ್ಲ ಪ್ಲಾನು ಫ್ಲಾಪ್ ಆಗ್ತಿದೆ. ಒಂದೊಂದ್ಸಲ ಹೀಗೆ ಆಗತ್ತಕ್ಕ. ಎಲ್ಲಾ ದಿನನೂ ಒಂದೇ ತರ ಇರಲ್ಲ ಅಲ್ವಾ? ಅಥರ್ವಂಗೋಸ್ಕರ ಭವಾನಿ, ಭವಾನಿಗೋಸ್ಕರ ಅಥರ್ವ. ಅವರಿಬ್ರನ್ನ ದೂರ ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ. ಅವರಿಬ್ಬರನ್ನ ಒಂದ್ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಮಾಡಿನೇ ಸಾಕಾಗೋಗಿದೆ ಜಾನು. ಒಂದೇ ಜವಾಬ್ದಾರಿ ಆಗಿದ್ದಿದ್ರೆ ನೀನು ಅದನ್ನ ನಿಭಾಯಿಸ್ತಿದ್ದೆ. ಆದ್ರೆ 108 ಇದೆಯಲ್ಲ, ಹತ್ರದಲ್ಲೇ ನೂತನ್ ಮಹಲ್ ಭೂಮಿ ಪೂಜೆ ಇದೆ, ಮತ್ಬಿಟ್ಯಾ? ಹೌದಲ್ವಾ? ಇದೆಲ್ಲದ್ರ ಮಧ್ಯ ನನಗಿದ್ ಮರ್ತೇ ಹೋಗಿತ್ತು. ಇದು ನಮ್ಮ ಡ್ರೀಮ್ ಪ್ರಾಜೆಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ವಸುಂಧರಾ ಅವ್ರ ಡ್ರೀಮ್ ಪ್ರಾಜೆಕ್ಟ್ ಅಂದ್ರೆ ತಪ್ಪಾಗಲ್ಲ. ಅದ್ರಿಂದಾನೆ ತಾನೆ ಅವ್ರನ್ನ ಅಷ್ಟೊಂದು ಟಾರ್ಗೆಟ್ ಮಾಡಕ್ ಶುರು ಮಾಡಿದ್ದು. ಈ ಭೂಮಿ ಪೂಜೆ ಮೂಲಕ ನಾವ್ ವಸುಂಧರಾ ಅವ್ರ ವಿರುದ್ಧ ಎದ್ ನಿಲ್ತಾ ಇದೀವಿ. ಇದ್ರ ಬಗ್ಗೆ ಅವ್ರಿಗೆ ಸಣ್ಣ ಕ್ಲೂ ಸಿಕ್ಕಿದ್ರೂ ಅವ್ರು ಅಲರ್ಟ್ ಆಗ್ಬಿಡ್ತಾರೆ. ಅವ್ರು ಏನೇ ಮಾಡಿದ್ರು ನಾವು ಮಾತ್ರ ಯಾವುದಕ್ಕೂ ಡಿಸ್ಟರ್ಬ್ ಆಗ್ಬಾರ್ದು. ನಮ್ ಹುಷಾರಲ್ಲಿ ನಾವಿರ್ಲೇಬೇಕು. ಮೈಯೆಲ್ಲ ಕಣ್ಣಾಗಿರ್ಬೇಕು. ಹೌದಕ್ಕ,
ತನಗ್ ಸೋಲಾಗ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಹತ್ರದವರು ನನ್ನವರು ಅಂತ ನೋಡೋದಿಲ್ಲ. ಬರೀ ಪ್ರತಿಷ್ಠೆ ಅಷ್ಟೇ ಮುಖ್ಯ ಅವರಿಗೆ. ಮಗ ಅಂತನೋ ನೋಡ್ದೆ ಅವನ್ ಪ್ರೀತಿಸಿದ ಹುಡ್ಗಿನ ಕೊಲ್ಸೋದಕ್ ಪ್ರಯತ್ನ ಪಟ್ಟವ್ರವ್ರು. ಇನ್ನು ಬೇರೆಯವ್ರ ಬಗ್ಗೆ ಸೌಜನ್ಯಕ್ಕಾದ್ರೂ ಯೋಚನೆ ಮಾಡ್ತಾರ? ಮುಂದೆ ನಾವ್ ಕೊಡೋ ಒಂದೊಂದ್ ಏಟ್ಗೆ ಆ ವಸುಂಧ್ರ ತತ್ತರ್ಸ್ ಹೋಗ್ಬೇಕು. ಏನಾಗ್ತಿದೆ ಅನ್ನೋದು ಅರಿವಿಗ್ ಬರ್ತಿದ್ ಹಾಗೆ ಎಲ್ಲಾನು ಕಳ್ಕೊಂಡು ದೇಶಾಂತರ ಹೊರಟೋಗೋ ತರ ಆಗ್ಬೇಕು. ಆದಷ್ಟು ಬೇಗ ಆ ದಿನಗಳು ವಸುಂಧರಾಗೆ ಶುರು ಆಗ್ಬೇಕು ಅಕ್ಕ. ಅಪ್ಪ ನಾಳೆ ಬರ್ತಿದ್ದಾರೆ. ಅವ್ರು ಬರ್ತಿದ್ ಹಾಗೆ ಭೂಮಿ ಪೂಜೆಗೆ ನಾಂದಿ ಹಾಡ್ಬೇಕು. ಆ ವಸುಂಧ್ರ ಅವ್ರ ಬಾಳಲ್ಲಿ ಔನ್ನತಿಯ ಪರ್ವ ಶುರುವಾಗ್ಬೇಕು. ಮಗಳು ತಪ್ಪದಾರಿಲ್ ಹೋಗ್ತಾ ಇದ್ದಾಳೆ, ಅವಳಿಗೆ ತಿದ್ದಿ ಬುದ್ಧಿ ಹೇಳೋಣ ಅಂದ್ರೆ ನೀನೆಲ್ಲ ನನ್ ಮಾತು ಕೇಳ್ತೀಯ? ನೋಡು, ನೀನ್ ಹೆಮ್ಮೆಯಿಂದ ಹೇಳ್ಕೊತಾ ಇದೆಯಲ್ಲ, ನಿನ್ ಫ್ರೆಂಡ್ ಅಲ್ಲ. ಮುಂದೆ ನಿನ್ಗಳು ಶತ್ರು ಆಗ್ಬರೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾರ್ ಬಗ್ಗೆ ಹೇಳ್ತಿದ್ಯಾ ಮಾಮ್? ಇನ್ಯಾರೇ ಆ ನಿನ್ ಫ್ರೆಂಡು ಭೈರವಿ. ಅವಳು ನಿನ್ ಬೆನ್ನ ಹಿಂದೆ ನಿಂತ್ಕೊಂಡು ಏನೋ ದೊಡ್ಡ ಪ್ಲಾನ್ ಮಾಡ್ತಾ ಇದ್ದಾಳೆ. ಯಾಕ್ ಮಾಮ್ ಭೈರವಿ ಮೇಲ್ ಯಾವಾಗ್ಲೂ ಗೂಬೆ ಕೂರಿಸ್ತೀರಾ? ಅವಳಿಂದ ಎಷ್ಟೆಲ್ಲ ಒಳ್ಳೇದಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಅದಿವತ್ ಪ್ರೂವ್ ಕೂಡ ಆಗಿದೆ ಅವಳ್ದೇನು ತಪ್ಪಿಲ್ಲ ಅಂತ. ಅದು ಕೂಡ ಅವಳ ಪ್ಲಾನಿನ ಒಂದು ಭಾಗ ಆಗಿರ್ಬೋದಲ್ವಾ? ಅವಳು ಬತ್ತಳಿಕೆಯಲ್ಲಿ ಒಂದೆರಡು ಬಾಣಗಳಿಲ್ವೇ, ಸುಮಾರು ಬಾಣಗಳಿವೆ. ಅದ್ರಲ್ಲಿ ನೀನು ಕೂಡ ಒಂದು ಬಾಣ ಆಗಿದ್ಯಾ. ಅಂದ್ರೆ ಅವಳು ಕೆಲ್ಸ ಸಾಧಿಸ್ಕೊಳ್ಳೋದಿಕ್ಕೆ ನಿನ್ನ ಯೂಸ್ ಮಾಡ್ಕೋತಾ ಇದ್ದಾಳೆ ಅಂತ ಅರ್ಥ. ಮಾಮ್ ಈ ಲೈನ್ ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಚೆನ್ನಾಗಿದೆ. ಅಲ್ಲ, ಇಷ್ಟ ದಿನ ಅತ್ತೆ ಅಜ್ಜಿ ಮಾತ್ರ ಅವಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ರು. ಈಗ ನೀನು ಸ್ಟಾರ್ಟ್ ಮಾಡ್ಕೊಂಡ್ಯಾ? ಭೈರವಿ ಏನು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಹಾ, ಅವಳಿಂದ ನೀನ್ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದ್ಯಾ ಅಂತ ನೋಡ್ತಾ ಇದ್ದೀನಿ ಅಲ್ವೇ? ಅವಳನ್ನ ಕರೆಸಿದ್ದು ನಿಮ್ಮಪ್ಪ, ಅವರೇ ಕಳಿಸ್ಕೊಡ್ತಾ ಇದ್ರು ತಾನೆ. ಅವಳಿಂದ ಇಷ್ಟೆಲ್ಲ ಅವಮಾನ ಆದ್ಮೇಲೂ ಅವಳನ್ನ ಪೂಜೆಗೆ ಇರ್ಸ್ಕೋಬೇಕಾಗಿತ್ತಾ? ಪೂಜೆ ಪ್ರಸಾದ ಅಂತ ಎಲ್ಲದಕ್ಕೂ ಅವಳು ಯಾಕೆ ಮುಂದೆ ಬರ್ಬೇಕಾಗಿತ್ತು? ನೀನ್ ಯಾಕೆ ಅವಳಿಗೆ ಸತ್ಕಾರ ಮಾಡ್ಬೇಕಾಗಿತ್ತು? ಮಾಮ್ ಮನೆಗ್ ಬಂದವ್ರಿಗೆ ಅಷ್ಟು ಮಾಡದೇ ಇದ್ರೆ ಏನ್ ಚೆನ್ನಾಗಿರತ್ತೆ? ನೀನೇ ಹೇಳು. ಇಷ್ಟೊಂದಾ? ನೀನು ವಿರಾಟ್ ಅದಕ್ಕೆ ತುದಿಗಾಲಲ್ಲಿ ನಿಂತಿರ್ಬೇಕಾ? ಅಲ್ಲ ಮಾಮ್, ಅವಳನ್ನ ನೋಡಿದ್ರೆ ನಿಮ್ಗೆ ಯಾಕೆ ಇಷ್ಟ ಆಗಲ್ಲ? ಯಾಕಂದ್ರೆ ಚೆನ್ನಾಗಿರೋರ್ ಮಧ್ಯೆ ಹುಳಿ ಹಿಂಡಿ ಹಾಳ್ ಮಾಡಿ ನೆಮ್ಮದಿ ಕೆಡಿಸ್ಬೇಕು ಅಂತಾನೆ ಅವಳು ಪ್ರತ್ಯಕ್ಷ ಆಗ್ತಾಳೆ. ಅದಕ್ಕೆ ನನ್ಗಿಷ್ಟ ಆಗಲ್ಲ. ಮಂತರೆ ಬುದ್ಧಿ ಅವಳ್ದು. ಅದು ನಿಮ್ ಭ್ರಮೆ. ನಿಮ್ ತಲೆ ಒಳಗೆ ಭೈರವಿ ಅನ್ನೋ ಕ್ಯಾರೆಕ್ಟರ್ಗೆ ನೆಗೆಟಿವ್ ಶೇಡ್ ಹಾಕಿ ಕೂರ್ಸಿದೀರಾ. ಅದಕ್ಕೆ ಎಲ್ಲದಕ್ಕೂ ಅವಳನ್ನ ಹೊಣೆ ಮಾಡ್ತಿದ್ದೀರಾ. ನಾನ್ ಹೊಣೆ ಮಾಡ್ತಾ ಇಲ್ಲ, ಅವಳು ಹಾಗ್ ನಡ್ಕೋತಾ ಇದ್ದಾಳೆ. ಇಷ್ಟಕ್ಕೂ ನಮ್ ಜಗಳದ ಮಧ್ಯೆ ಅವಳು ಯಾಕೆ ಮಾತಾಡ್ಬೇಕಾಗಿತ್ತು? ನಮ್ಮನೆ ವಿಷಯದಲ್ಲಿ ಅವಳು ಮೂಗ್ ತೋರ್ಸೋ ತಪ್ಪಲ್ವಾ? ಜಡ್ಜ್ ತರ ಒಳ್ಳೆ ನ್ಯಾಯ ಹೇಳೋಕ್ ಬರ್ತಾಳೆ. ಮಾಮ್ ಇಷ್ಟಕ್ಕೂ ಭೈರವಿ ಸಪೋರ್ಟ್ ಮಾಡಿದ್ ನಿನಗೆ, ವಸುಂಧರ ಅತ್ತೆಗಲ್ಲ. ಯಾರ್ಗಾದ್ರೂ ಸಮಸ್ಯೆ ಆದ್ರೆ ಸುಮ್ನೆ ನೋಡ್ತಾ ಕೂರೋಳಲ್ಲ ಭೈರವಿ. ಅದಕ್ಕೆ ಮಧ್ಯ ಮಾತಾಡದ್ಲು. ಈ ಶಾನಿ, ನೀನ್ ಒಳ್ಳೆ ಉದ್ದೇಶದಿಂದ ಅವಳನ್ನ ಫ್ರೆಂಡು ಅಂತಿದ್ಯಾ, ಆದ್ರೆ ಅವಳ ಉದ್ದೇಶನೇ ಬೇರೆ ಇದೆ. ನೋ ಮಾಮ್, ನೀನ್ ಭೈರವಿ ಬಗ್ಗೆ ಏನ್ ಹೇಳಿದ್ರು ನಾನು ಒಪ್ಕೊಳ್ಳಲ್ಲ. ಅಲ್ಲ, ಯಾವ ಬೇಸ್ ಮೇಲೆ ನೀನ್ ಈ ತರ ಮಾತಾಡ್ತಿದ್ಯಾ? ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಅವಳು ನಿನಗ್ ಫ್ರೆಂಡು. ಈ ವಿರಾಟ್ಗೆ ಯಾಕೆ ಅಷ್ಟು ಉತ್ಸಾಹ? ಹ, ಅವಳು ಮನೆಗ್ ಬಂದಾಗ ಇವನೇ ಕೈಯಾರ ಕಾಫಿ ಮಾಡ್ಕೊಡೋದೇನು, ಮನೆಯೆಲ್ಲ ತೋರ್ಸೋದೇನು, ಅಥರ್ವನ್ ಬಗ್ಗೆ ಹೇಳೋದೇನು, ಅವಳು ಹೊರಟಾಗ ಅವಳು ಕಾರ್ ತನಕ ಹೋಗಿ ಸೆಂಡ್ ಆಫ್ ಕೊಡೋದೇನು? ಇದ್ರ ಅರ್ಥ ಏನೇ? ಮಾಮ್ ಏನ್ ಹೇಳ್ತಿದ್ಯಾ ನೀನು? ಹಾ, ಅವನ್ ಭೈರವಿ ಜೊತೆ ಹೇಗಿರ್ತಾನೆ, ಹೇಗ್ ಮಾತಾಡಿಸ್ತಾನೆ ಅಂತ ಗಮನಿಸಿದ್ಯಾ ನೀನು? ನೋಡು ಇಶಾನಿ, ಬೆಂಕಿ ಹತ್ರ ಬೆಣ್ಣೆ ತಗೊಂಡ್ ಹೋಗ್ಬಾರ್ದು. ಅಕಸ್ಮಾತ್ ಹಾಗೇನಾದ್ರೂ ತಗೊಂಡ್ ಹೋದ್ರೆ ಮಾಮ್ ಛೆ,